ಇಲ್ಲಿ ಯಾರ್ಯಾರು ಬಂದಿದ್ದಾರೆ ಫ್ಯಾನ್ಸ್ಗಳು ಮಾತ್ರ ಬಂದಿರ್ಬೋದು. ಹೆಬ್ಬುಲಿ ಫಿಲಮ್ ಇವಾಗ 1000 ಸಲ ಟಿ ವಿಯಲ್ಲೇ ನೋಡಿರ್ಬೋದು. ಆದರೆ ಇಲ್ಲಿ ಬಂದ್ಬಿಟ್ಟು ಈ ಒಂದು ಮಜಾ ಇದೆಯಲ್ಲ, ಅದು ಎಲ್ಲ ಕಡೆ ಸಿಗುತ್ತೆ. ಅದು ಸುದೀಪ್ ಸರ್, ಎಕ್ಸ್ಪೆಷಲಿ ಸುದೀಪ್ ಸರ್ ಫಿಲಮ್ ರಿಲೀಸ್ ಇದ್ದಾಗ ಸಿಗೋ ಒಂದು ಅದು ಅನುಭವ ಬೇರೆನೇ ಇರುತ್ತೆ. ಅದೇ ಇವತ್ತು ತೋರಿಸ್ತಾ ಇರೋದು. ಆಮೇಲೆ ಅದೇ ಬೇಜಾರದ ಸಂಗತಿ ಏನಂತಂದರೆ, ಕೆಲವು ಫಿಲಮ್ನ ರಿಲೀಸ್ ಅಂದಾಗ ತುಂಬ ಸಲ ಅದನ್ನು ಅಲ್ಲಿ ಪಬ್ಲಿಸಿಟಿ ಮಾಡೋದು, ಇಲ್ಲಿ ಇವತ್ತೊಂದು ಫೇಸ್ಬುಕ್ಕಲ್ಲೂ ಕರೆಕ್ಟಾಗಿ ಒಂದು ಬರ್ತಾ ಇಲ್ಲ. ಇವತ್ತು ರಿಲೀಸ್ ಇದೆ, 2ನೇ ತಾರೀಕು ರಿಲೀಸ್ ಇದೆ ಅಂತ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಯಾವ ಹೈಡ್ ಮಾಡ್ತಾ ಇದ್ದಾರೋ ಇಲ್ಲ ಕರೆಕ್ಟಾಗಿ ಪ್ರೊಡಕ್ಷನ್ ಕಡೆಯಿಂದ ಪಬ್ಲಿಸಿಟಿ ಆಗಿಲ್ವೋ ಗೊತ್ತಿಲ್ಲ. ಯಾಕಂದರೆ ಇವತ್ತು ಸುದೀಪ್ ನನ್ನ ಫ್ಯಾನ್ ಬೇಸ್ ಏನು ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಇಡೀ ಕರ್ನಾಟಕ ಅಲ್ಲ, ಇಡೀ ವರ್ಲ್ಡಿಗೆ ಗೊತ್ತು ಅನ್ಕೋತೀನಿ. ಇಸ್ ನಾಟ್ ಕರ್ನಾಟಕ ಕ್ರಶ್, ಈಸ್ ಎ ಆಲ್ ಓವರ್ ಇಂಡಿಯಾ ಕ್ರಶ್. ಓಕೆ, ಸೊ ಇವತ್ತಿನ ವಿಷಯದಲ್ಲಿ ಏನಕ್ಕೆ ಇಷ್ಟೊಂದು ಫ್ಯಾನ್ಸ್ಗಳೇ ಸೇರೋಕ್ಕಾಗಿಲ್ಲ ಅಂತಂದರೆ, ಇರ್ಬೋದು ಯಾವುದೋ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಲ್ಲ, ಕೆಲವೊಂದು ಬ್ಯುಸಿ ಶೆಡ್ಯೂಲ್. ಹಾಗಾದರೆ ದೀಪನನ್ ಫಿಲ್ಮ್ ಅಂತಂದರೆ ಅವ್ರ ಪಕ್ಕ ಬಂದೇ ಬರ್ತೀವಿ. ಆದ್ರೂ ಸ್ವಲ್ಪ ಪಬ್ಲಿಸಿಟಿದು ಎಲ್ಲೋ ಒಂದು ಕೊರತೆ ಆಗಿದೆ ಅಂತ ನಾನು ಅನ್ಕೋತೀನಿ. ಯಾಕಂದರೆ ದೀಪನನ್ ಫಿಲ್ಮು ಮತ್ತು ಇವಾಗ ನೀವು ಕೇಳಿದ್ರಿ ಹೇಗಿದೆ ಅಂತ ಅಲ್ಲಿ ಕೇಳೋ ಒಂದು ಕ್ವಶನ್ಸ್ ಇಲ್ಲ ಅಂತ ಅನ್ಕೋತೀನಿ. ಏನಕ್ಕಂತಂದರೆ ಅದು ಆಲ್ರೆಡಿ ಸರ್ಟಿಫೈ ಆಗಿ ಅದರದ್ದು ಏನು ಕಲೆಕ್ಷನ್ ಮಾಡಬೇಕು ಮಾಡಿ ಇವಾಗ ಮತ್ತೆ ಇನ್ನೊಂದು ಸಲ ಥಿಯೇಟ್ರಿಗೆ ದಾಪುಗಾಲು ಇಟ್ಟಿರೋದು. ಇಲ್ಲಿ ಸ್ವಲ್ಪ ಬೇರೆ ಷಡ್ಯಂತ್ರನೂ ಇರ್ಬೋದು. ಪಬ್ಲಿಸಿಟಿ ಯಾಕೆ ಆಗಿಲ್ಲ ಅನ್ನೋದಕ್ಕೆ, ಯಾರು ಮೇಲೆ ಇದ್ದಾರೆ ಅನ್ನೋ ತೋರಿಸೋಕೆ ಇಲ್ಲ, ಇನ್ನೂ ಬಿದ್ದಿದ್ದೀವಿ ಅಂತ ತೋರ್ಸೋಕ್ಕೋಸ್ಕರ ಪಬ್ಲಿಸಿಟಿ ಮಾಡಿಲ್ದೇನೂ ಇರ್ಬೋದು. ಆಸ್ ಎ ನನ್ನ ಒಪಿನಿಯನ್ ಅಷ್ಟೇ. ಎಲ್ಲರದು ಅಂತ ಹಿಂಗೆ ಆಗಿರ್ಬೇಕಂತ ಇಲ್ಲ. ಆದರೆ ದೀಪನನ್ ಫಿಲ್ಮ್ ಆಲ್ವೇಸ್ ಟು ಕಿಂಗೆ. ಇವತ್ತು ಫಸ್ಟ್ ರಿಲೀಸ್ ಆಗೈತಲ್ಲ, ನಾಳೆ ನಾಡಿದ್ರಲ್ಲಿ ಕಲೆಕ್ಷನ್ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ ಅಂತ ಅನ್ಕೋತೀವಿ. ಸರ್, ನಮ್ಮ ನೆಕ್ಸ್ಟ್ ಮಾಡಿದವರು ಡೈರೆಕ್ಷನ್ ಶಿವಕಾರ್ತಿಕ್ ಅವರು. ನೆಕ್ಸ್ಟ್ ನಮ್ಗೆ ಬಾಸ್ ಮ್ಯಾಕ್ಸ್ ಫಿಲಮ್ ಅಂತ ತೆಗಿತಾ ಇದ್ದಾರೆ. ಶಿವಕಾರ್ತಿಕ್ ತಮಿಳ ಡೈರೆಕ್ಷನ್. ಅದು ಒಳ್ಳೇದಾಗಲಿ ಅಂತ. ಇದು ಮೈಯೆಲ್ಲ ಸುದೀಪ್ ಸರ್ ಅಚ್ಚೆ ಹಾಕಿಸ್ಕೊಂಡಿದ್ದೀರಾ? ಏನು ಸರ್, ನೋಡಿ ಎಲ್ಲ ಮೈ ತುಂಬನೇ ಕಿಚ್ಚ ಸುದೀಪ್, ಮುಖಂದ ಮುರಾರಿ ಅದೆಲ್ಲ ಅವ್ರದ್ದೇ ಸರ್. ವಿಕತ್ರೋಣ ಏನು ಸರ್, ಯಾಕೆ ಇಷ್ಟೊಂದು ಅಭಿಮಾನ ಸರ್? ಕಂಡ್ರೆ ಪ್ರಾಣ ಸರ್. ಕೂತಾವ್ರೆ NR ಪುರ ಡಿಸ್ಟಿಕ್ಕು, ಶಿವಮೊಗ್ಗ ಡಿಸ್ಟಿಕ್ಕು. ಸೆಪ್ಟೆಂಬರ್ 2ನೇ ತಾರೀಕು ಅವ್ರ ಬರ್ತಡೇ. ನಾನು ಯಾವಾಗಲೂ ಕೇಕ್ ಕಟ್ ಮಾಡ್ತಾನೆ ಇರ್ತೀನಿ ಥಿಯೇಟ್ರ್ ಹತ್ರ ಬಂದಾಗೆಲ್ಲ. ನಾನು ಹೋಟ್ಲಾಗ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇರೋದು. ನಂದು ಊರು ದಾವಣಗೆರೆ. ನಮ್ಮ ಬಾಸ್ ಅಂದರೆ ಬಾಸೇ ಸರ್ ಅವರು. ಡಿ ಬಾಸ್ ಅಲ್ಲ ಸರ್. ಹೇಳ್ತಾನೆ ಕಿಚ್ಚ ಸುದೀಪ್ ಫ್ಯಾನ್ ಸರ್ ನಾನು. ಅವ್ರು ಪಕ್ಕ ಪ್ರಾಣ ಸರ್. ಇಲ್ಲಿ ನೋಡಿ, ಇವಾಗಲೇ ಅವ್ರು ಹೇಳಿದ್ದಾರೆ ಒಂದು ಅಭಿನಯ ಚಕ್ರವರ್ತಿ ಅಂತ. ಅವ್ರು ಪಕ್ಕ ಪ್ರಾಣ ಸರ್. ನನಗೆ ಕಿಚ್ಚ ಸುದೀಪ್ನಿಗೆ ಪ್ರಾಣ ಬೇಕಾದ್ರೆ ಕೊಡ್ತೀನಿ ಸರ್. ಅವರು ಸೆಪ್ಟೆಂಬರ್ 2ನೇ ತಾರೀಕು ಬರ್ತಡೇ. ಇನ್ನೂ ಗ್ರ್ಯಾಂಡಾಗಿ ಮಾಡ್ತೀನಿ ಸರ್ ನಾನು. ಪುಟ್ಟನಹಳ್ಳಿ ಹತ್ರ ಅವ್ರದ್ದು ಮನೆ ಐತಲ್ಲ, ಪುಟ್ಟನಹಳ್ಳಿ ಸರೋವರ ಬಾರೋ ಗ್ರೂಪ್ ಎಲ್ಲ ಅವ್ರದ್ದೇ ಸರ್. ಅವ್ರ ಅಕ್ಕನಿಗೋಸ್ಕರ ಫಿಲಮ್ ಇಂಡಸ್ಟ್ರಿಗೆ ಬಂದವರು ಅವರು. ನಾನು ಅವ್ರಿಗೋಸ್ಕರ ಪ್ರಾಣನೇ ಕೊಡ್ತೀನಿ ಸರ್ ನಾನು. ಕಿಚ್ಚ ಸುದೀಪ್ಗೆ ಜೈ.